NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕೆಆರ್ಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡಕೇರಮ್ಮನವರ ನೂತನ ದೇವಾಲಯ ಹಾಗೂ ಶ್ರೀರಥದ ಲೋಕಾರ್ಪಣೆಗೆ ಸಕಲ ಸಿದ್ಧತೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಟೇಲ್ ಚಂದ್ರಶೇಖರ್ ಮನವಿ. ಕೃಷ್ಣರಾಜಪೇಟೆ ಗ್ರಾಮ ರಕ್ಷಕಿ ಶ್ರೀ ದೊಡ್ಡಕೇರಮ್ಮ ತಾಯಿಯ ನೂತನ ದೇವಾಲಯ ಲೋಕಾರ್ಪಣೆ, ದೇವಾಲಯ ಕಳಸ ಪ್ರತಿಷ್ಠೆ ಹಾಗೂ ದೇವಿಯ ಶ್ರೀರಥದ ಸಮರ್ಪಣೆ ಸಮಾರಂಭವು ಏಪ್ರಿಲ್ 18ರ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ನಡೆಯಲಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಗ್ರಾಮದ ಪಟೇಲ್ ಚಂದ್ರಶೇಖರ್ ಮನವಿ ಮಾಡಿದರು. 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ದೊಡ್ಡಕೇರಮ್ಮ ದೇವಿಯ ಭವ್ಯ ದೇವಾಲಯ ಹಾಗೂ 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 5 ಅಂತಸ್ತುಗಳ ಭವ್ಯ ರಥವನ್ನು ತೇಗದ ಮರದಿಂದ ನೂತನವಾಗಿ ನಿರ್ಮಿಸಲಾಗಿದೆ ಎಂದು ಚಂದ್ರಶೇಖರ್ ಹೆಗ್ಗಡಿ, KN ಕೃಷ್ಣ ಹಾಗೂ ಪುರಸಭೆ ಸದಸ್ಯ KS ಪ್ರಮೋದ್ ಕುಮಾರ್ ತಿಳಿಸಿ ಕಾರ್ಯಕ್ರಮದ ಮಾಹಿತಿಯನ್ನು ಪತ್ರಕರ್ತರಿಗೆ ನೀಡಿದರು. ಮೈಸೂರು ಕೊಡಗು ಲೋಕಸಭಾ ಸದಸ್ಯ, ಮೈಸೂರು ರಾಜವಂಶಸ್ಥರಾದ ಯದುವೀರ್ ಕೃಷ್ಣದತ್ತ ಒಡೆಯರ್, ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ N ಚೆಲುವರಾಯಸ್ವಾಮಿ, ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣ್ ಗೌಡ, ಮಾಜಿ ಶಾಸಕರಾದ KB ಚಂದ್ರಶೇಖರ್, B ಪ್ರಕಾಶ್, TAPCMC EMS ಅಧ್ಯಕ್ಷ BL ದೇವರಾಜು, TAPCMS ಅಧ್ಯಕ್ಷ BL ದೇವರಾಜು, ಪುರಸಭೆ ಅಧ್ಯಕ್ಷೆ ಪಂಕಜ, ಉಪಾಧ್ಯಕ್ಷೆ ಸೌಭಾಗ್ಯ, ಮಾಜಿ ಅಧ್ಯಕ್ಷೆ ಮಹಾದೇವಿ, ಮೂಡ ಮಾಜಿ ಅಧ್ಯಕ್ಷ K ಶ್ರೀನಿವಾಸ್ ಸೇರಿದಂತೆ ಪುರಸಭೆಯ ಎಲ್ಲ ಸದಸ್ಯರು, ದಾನಿಗಳು ಹಾಗೂ ಕೆಆರ್ಪೇಟೆ ಪಟ್ಟಣದ ಎಲ್ಲ ನಾಗರಿಕ ಬಂಧುಗಳು ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ 2 ದಿನಗಳ ಕಾಲ ನಡೆಯಲಿರುವ ಪೂಜಾ ಕಾರ್ಯಕ್ರಮಗಳು ಹಾಗೂ ಸಾಮೂಹಿಕ ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದು ಮುಖಂಡರು ಮನವಿ ಮಾಡಿದರು. ವರದಿ ಡಾ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ತಾಲೂಕಿನ ಸಮಸ್ತ ಜನತೆಯಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ, ಇದೇ ತಿಂಗಳು ಏಪ್ರಿಲ್ 18ನೇ ತಾರೀಕಂದು ನಮ್ಮೆಲ್ಲರ ಗ್ರಾಮ ದೇವತೆ ಕೃಷ್ಣರಾಜಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲಿ ನೂತನವಾಗಿ ಸಿದ್ಧಗೊಂಡಿರುವ ಶ್ರೀ ದೊಡ್ಡಕೇರಮ್ಮ ದೇವಸ್ಥಾನದ ಉದ್ಘಾಟನೆಯನ್ನು ಇದೇ ತಿಂಗಳು 18ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಈಶ್ವರ ದೇವಸ್ಥಾನದ ಪಕ್ಕ ಇದೇ ದೊಡ್ಡಕೇರಮ್ಮ ದೇವಸ್ಥಾನದ ರಥ ಕೂಡ ಉದ್ಘಾಟನೆಗೆ ಸಿದ್ಧವಾಗಿದೆ. ಆ ದಿನ ತಾವೆಲ್ಲರೂ ಬಂದು ತಾಯಿಯ ದರ್ಶನವನ್ನು ಪಡೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ. ಅದೇ ರೀತಿ ಈ ಉದ್ಘಾಟನೆಗೆ ಮೈಸೂರು ಸಂಸದರಾದ ಶ್ರೀ ಯದುವೀರ್ ಅವರು ಬರ್ತಾ ಇದ್ದಾರೆ, ಹಾಗೆ ಚೆಲುವರಾಯಸ್ವಾಮಿಯವರು ಕೂಡ ಬರ್ತಾ ಇದ್ದಾರೆ. ಈ ಜಿಲ್ಲಾ ಮಂತ್ರಿಯಾದ ಚೆಲುವರಾಯಸ್ವಾಮಿಯವರು ಬರ್ತಿದ್ದಾರೆ. ಹಾಗೆ ಮಂಡ್ಯ ಜಿಲ್ಲಾ ಸಂಸದರಾದ ಶ್ರೀ ಕುಮಾರಸ್ವಾಮಿಯವರು, ಸಚಿವರು, ಕೇಂದ್ರ ಸಚಿವರು ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಇದಕ್ಕೆ ಕಾರಣರಾದ ಈ ದೇವಸ್ಥಾನ ಉದ್ಘಾಟನೆಗೆ ಮುಖ್ಯ ಕಾರಣರಾದ ನಾರಾಯಣಗೌಡರು, ಮಾಜಿ ಸಚಿವರು, ಹಾಗೆ ಈ ತಾಲೂಕಿನ ಶಾಸಕರಾದ ಮಂಜಣ್ಣ ಅವರು, ಹಾಗೆ ಮಾಜಿ ಶಾಸಕರಾದ KB ಚಂದ್ರಶೇಖರ್ ಅವರು ಕೂಡ ಪರಿಶ್ರಮ ಭಾಳ ಹೆಚ್ಚಿದೆ, ಅವರು ಕೂಡ ಬರ್ತಾ ಇದ್ದಾರೆ. ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಅದ್ಧೂರಿಯಾಗಿ ಯಶಸ್ವಿ ಮಾಡಿಕೊಡ್ಬೇಕಂತ ಸಮಸ್ತ ಜನತೆಯಲ್ಲಿ ನಾನು ಪ್ರಾರ್ಥಿಸ್ತೇನೆ. ನಿಮ್ಮ ಹೆಸರು? ನನ್ನ ಹೆಸರು ಪ್ರಮೋದ್ ಕುಮಾರ್ ಅಂತ, ಅಗ್ರಹಾರ ಬಡಾವಣೆಯ ಕೌನ್ಸಿಲರ್, 11ನೇ ವಾರ್ಡ್ ಕೌನ್ಸಿಲರ್. ದೇವಸ್ಥಾನ ಲೋಕಾರ್ಪಣೆ ನೂತನ ರಥ ಉದ್ಘಾಟನೆ ಕಾರ್ಯಕ್ರಮ 18ನೇ ತಾರೀಕು. ಅದಕ್ಕೆ ಏನು ದೇವರಿಗೆ ದಾನಿಗಳು ಎಲ್ಲರೂ ಸಹಕರಿಸವ್ರೆ ಮತ್ತು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ದಾನಿಗಳು ಮತ್ತು ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅವತ್ತು 18ನೇ ತಾರೀಕು ಮೈಸೂರು ಮಹಾರಾಜರಾದ ಯದುವೀರ್ ರಾಜ ಒಡೆಯರು ಕಳಸ ಪ್ರತಿಷ್ಠಾಪನೆ ಮಾಡ್ತಾರೆ. HD ಕುಮಾರಸ್ವಾಮಿಯವರು ನೂತನ ರಥ ಉದ್ಘಾಟನೆ ಮಾಡ್ತಾರೆ. ಮತ್ತು ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ KB ಚಂದ್ರಶೇಖರ್, ದೇವಸ್ಥಾನದ ಅಧ್ಯಕ್ಷತೆ,
ಉದ್ಘಾಟನೆ ಸಚಿವರು ಚೆಲುವರ್ ಸಾಹೇಬ್ ಸಚಿವರು ಜಿಲ್ಲಾ ಸಚಿವರು ಮಾಜಿ ಸಚಿವರಾದ ನಾರಾಯಣಗೌಡರು, ಈ ತಾಲೂಕಿನ ಕ್ಷೇತ್ರದ ಶಾಸಕರಾದ HD ಮಂಜಣ್ಣವರು ಈ ಸಭೆಗೆ ಆಹ್ವಾನಿಸುತ್ತಾರೆ. ಮತ್ತು 18ನೇ ತಾರೀಕು ಉದ್ಘಾಟನೆ ಲೋಕ ಕಲ್ಯಾಣ ಆದಮೇಲೆ ಜಾತ್ರೆ ಮಹೋತ್ಸವ, ದೊಡ್ಡಕೆರಮ್ಮ ಚಿಕ್ಕಮ್ಮ ಜಾತ್ರೆ ಮಹೋತ್ಸವ ಆರಂಭ ಆಯ್ತದೆ. 22/4/25 ಮಂಗಳವಾರ ದೊಡ್ಡಕೆರಮ್ಮ ಚಿಕ್ಕಮ್ಮ ಮಾಮೂಲಿ ಹೊಳೆಗೆ ಹೋಗಿ ಹೊಳೆಯಲ್ಲಿ ಪ್ರತಿಷ್ಠೆ ಮಾಡ್ಕೊಂಡು ಬರ್ತೀವಿ. 23/4 ಬುಧವಾರ ದೇವರಿಗೆ ಪೂಜೆ ಕಾರ್ಯಕ್ರಮ. 24/4/25 ಗುರುವಾರ ಸಿಡಿಮರ ತರೋದು. 25/4 ಶುಕ್ರವಾರ ರಾತ್ರಿ ಕಳಸ ಪ್ರತಿಷ್ಠಾಪನೆ, ಕನ್ನಂಬಾಡಿ, ಹಸುರು ಬಂಡಿ, ಲಕ್ಷ್ಮೀದೇವಿ ಈ ಕಾರ್ಯಕ್ರಮ ಶುಕ್ರವಾರ ಇರುತ್ತೆ. ಶನಿವಾರ 26/4 ಶನಿವಾರ ಏನು ನೂತನ ರಥ ಸ್ಥಾಪನೆ ಮಾಡಿದ್ದೀವಿ, ಅದು ರಥೋತ್ಸವವನ್ನು ರಾಜಬೀದಿಯಲ್ಲಿ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಐತೆ. 27/4 ಭಾನುವಾರ ಹಣ್ಣುಕಾಯಿ ಏನು ದೇವ್ರ ಮೂಡೈತಲ್ಲ ದೊಡ್ಡಕೆರಮ್ಮ ಕೆರೆ ಒಳಗೆ ದೊಡ್ಡಕೆರಮ್ಮ ಚಿಕ್ಕಮ್ಮ ಅಲ್ಲಿ ಪೂಜಾ ಕಾರ್ಯಕ್ರಮ. ಸೋಮವಾರ ಓಕ್ಲಿ ಕಾರ್ಯಕ್ರಮ 4 ಗಂಟೆಗೆ ಕಾರ್ಯಕ್ರಮ ಇರ್ತದೆ. ಮಾರಮ್ಮ ಬೀದಿಯಲ್ಲಿ ರಂಗಸ್ಥಳದಲ್ಲಿ ಇರ್ತದೆ. ಅದೇ ದಿನ ನಾಟಕ ನೈಟ್ ಸಾಯಂಕಾಲ 7 ಗಂಟೆಗೆ ನಾಟಕದ ಕಾರ್ಯಕ್ರಮ ಇರ್ತದೆ. ದುರ್ಯೋಧನ ಯಾವುದದು ಹೇಳ್ತಿದ್ದೆ ಅಜಿತ್ಬಿಟ್ಟಿದೆ. 18/4 ಶುಕ್ರವಾರ ರಾಜ ಸತ್ಯಋತ ಮತ್ತು ಶನಿ ಪ್ರಭಾವ ನಾಟಕ ಐತೆ. 28/4 ಸೋಮವಾರ ಓಕಳಿ ಕಾರ್ಯಕ್ರಮ ದಿನ ಕುರುಕ್ಷೇತ್ರ ಅಥವಾ ದುರ್ಯೋಧನ ನಾಟಕ ಐತೆ. ಈ ನಾಟಕಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಈ ದೊಡ್ಡಕೆರಮ್ಮ ಚಿಕ್ಕಮ್ಮನ ಜಾತ್ರಾ ಮಹೋತ್ಸವಕ್ಕೆ ಏನು ದಾನಿಗಳಿದ್ರು ಅದು ಭಕ್ತಾದಿಗಳು ಏನು ಅವರೆಲ್ಲ ಹೆಚ್ಚಿನ ಮಟ್ಟ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲರ ವಿನಂತಿ ಮಾಡ್ತೀನಿ. ಸಂತರ್ಪಣೆ ಇದೆಲ್ಲ ಇದೆ. ಅದು ತೇರು ಮಾಮೂಲಿ ರಾಜಬೀದಿ ಎಲ್ಲ ತೇರು ಇದೆಯಲ್ಲ, ಅಲ್ಲೇ ಅದೇ ದಿನದಲ್ಲಿ ಊಟ, ಅದೇ ಪ್ರಸಾದ ವಿನಿಯೋಗ ಮಾಡೋದು. ಮಧ್ಯಾಹ್ನ ಪ್ರಸಾದನ ಎಲ್ಲರಿಗೂ ಸಂತರ್ಪಣೆ ಮಾಡೋದು. ಮತ್ತು ಹಿಂದಿನ ದಿನ 17ನೇ ತಾರೀಕು ಗೋಪಾಲ ಸ್ವಾಮಿ ಅವಧಾನಿಗಳಿಂದ ಇಲ್ಲಿ ದೇವಸ್ಥಾನದ ಹೋಮ ಭಜನೆಗಳು ಶುರುವಾಗಿ ಮಾರನೇ ದಿನ 18ನೇ ತಾರೀಕು ಬೆಳಿಗ್ಗೆ ಸುಮಾರು 7 ಗಂಟೆಯಿಂದ 12 ಗಂಟೆವರೆಗೂ ಹೋಮಗಳು ಇವು ಎಲ್ಲ ನಡೆಯುತ್ತೆ. ಇದು ಕಾರ್ಯಕ್ರಮ, ದೇವತಾ ಕಾರ್ಯಕ್ರಮಗಳು ಎಲ್ಲ ಭಕ್ತಾದಿಗಳು ಬಂದು ದೇವ್ರನ್ನ ದರ್ಶನ ಮಾಡಿ ಸಹಕರಿಸ್ಬೇಕು ಅಂತ ತಮ್ಮಲ್ಲಿ ಹಬ್ಬ ಮಾಡಂಗೆ ಮಾಡ್ತಾ ಇದ್ದೀರಿ? ಹೌದು, ಹಬ್ಬ ಭಾಳ ಜೋರಾಗಿ ಹಬ್ಬ ಮಾಡ್ತಿದ್ದೀವಿ. ಎಲ್ಲ ಬರಬೇಕು. ಇಡೀ ತಾಲೂಕಲ್ಲಿ ಇದು ಆಗಿ ಸುಮಾರು ಒಂದು 7-6 ವರ್ಷ ಆಗಿದೆ. ಯಾಕೆಂದ್ರೆ ಈ ಕ್ಯಾರ್ಪೇಟೆಯಲ್ಲಿ ಹುಟ್ಟುತ್ತಾರಿಂದ ಈ ತರ ಕಾರ್ಯಕ್ರಮ ನಡೆದಿತ್ತಿಲ್ಲ. ಯಾಕೆಂದ್ರೆ ದೇವಸ್ಥಾನ ಹಂಚಿನ ಮನೆಯಲ್ಲಿತ್ತು, ಮಾಡಿತ್ತಿಲ್ಲ. ಅದೇನು ಆ ತಾಯಿ ಕರುಣೆ ಬಿಟ್ಟು ಈ ದೇವಸ್ಥಾನ ಹಂಚಿನ ಮನೆ ಇದ್ದಕ್ಕೆ ಅಡಿಗೆ ಇವತ್ತು ಹೊಸದಾಗಿ ದೇವಸ್ಥಾನ ಮಾಡಿದ್ದೀವಿ, ರಥೋತ್ಸವ ಹೊಸದಾಗಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ದಾನಿಗಳು ಮಹಾ ಸಹಾಯ ಮಾಡವ್ರೆ, ಅವ್ರ ಜೊತೆ ಭಕ್ತಾದಿಗಳು ಸಹಾಯ ಮಾಡವ್ರೆ. ಅವರೆಲ್ಲ ಬಂದು ಸಹಕರಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರ ಹತ್ರ ಭಕ್ತಿಯಿಂದ ಕಳಕಳಿಯಿಂದ ಬೇಡ್ಕೊಳ್ತೀವಿ.